ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ, ನಾನು ನಿಮ್ಮ ಕನ್ನಡತಿ ಫ್ರೆಂಡ್ಸ್ ಮಾತಾಡ್ತಿರೋದು. ನಾನಿವತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಂದರೆ ಹಲಸಿನಕಾಯಿನ ಕಬಾಬು. ಹಲಸಿನಕಾಯಿನ ಸಾಂಬಾರು, ಪಲ್ಯ ಎಲ್ಲ ಊರ್ ಸೈಡ್ ಮಾಡ್ಕೊಳ್ತಾ ಇದ್ವಿ. ಬಟ್ ನಾವು ಹಲಸಿನಕಾಯಿ ಕಬಾಬ್ ಯಾವತ್ತೂ ಟ್ರೈ ಮಾಡಿಲ್ಲ. ಇವತ್ತು ನಾನು ಹಲಸಿನಕಾಯಿ ಕಬಾಬ್ ಮಾಡ್ತಾ ಇದ್ದೀನಿ. ಊರಿಂದ ಅಮ್ಮ ಹಲಸಿನಕಾಯಿ ಕಳಿಸಿದ್ರು. ಬೇಬಿ ಹಲಸಿನಕಾಯಿ ಚಿಕ್ಕದು ಬರುತ್ತಲ್ಲ ಅದು. ಸೊ ಇದು ಹಣ್ಣಿಗೆ ಬಂದಿರೋ ಕಾಯಿ ಆಗಲಿ ಇಲ್ಲ ತೊಳೆ ಬಂದಿರುತ್ತಲ್ಲ ಆ ಥರ ಕಾಯಿ ಆಗಲಿ ತೊಗೊಂಡು ಮಾಡಿದರೆ ಚೆನ್ನಾಗಿ ಬರಲ್ಲ. ತುಂಬ ಎಳೆಯದಿರಬೇಕು, ಇನ್ನೂ ಅವಾಗ ಸ್ಟಾರ್ಟ್ ಆಗ್ತಾ ಇರಬೇಕು ತೊಳೆ, ಆವಾಗ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಹಲಸಿನಕಾಯಿ ಕಬಾಬ್ ಹೇಗೆ ಮಾಡೋದಂತ ನೋಡೋಣ. ಒಂದು ಹಲಸಿನಕಾಯಿ ತೊಗೊಂಡು ಮೇಲ್ಗಡೆ ಮುಳ್ಳಿರೋದೆಲ್ಲ ತೆಗೆದುಬಿಟ್ಟು ಮಧ್ಯದ ಮಾತ್ರ ತೊಗೊಂಡು ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋಂಥ ಹಲಸಿನಕಾಯಿಗೆ 1 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ. ಅದಾಗಿದ್ಮೇಲೆ ಒಂದು ಕುಕ್ಕರ್ ತೊಗೊಂಡು ಏನು ತೊಳೆದಿಟ್ಕೊಂಡಿರೋ ಹಲಸಿನಕಾಯಿ ಇದೆ ಅದನ್ನು ಒಂದು ಕುಕ್ಕರಲ್ಲಿ ಒಂದು ವಿಷಲ್ ಆದರೂ ಹಾಕಿಸ್ಬೋದು, ಇಲ್ಲಾಂದರೆ ಒಂದು ವಿಷಲ್ ಬರೋಕ್ಕೆ ಮುಂಚೆನಾದರೂ ಚೇಂಜ್ ಮಾಡ್ಬೋದು. ಇರೋವಂಥ ಹಲಸಿನಕಾಯಿನ ನೀಟಾಗಿ ತೆಗೆದಿಟ್ಕೊಂಡು ಒಂದು ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಸ್ಕೊಂಡು, ಒಂದು ವಿಷಲ್ ಆದರೂ ಹಾಕ್ಸ್ಕೊಬೋದು, ಇಲ್ಲ ಒಂದು ವಿಷಲ್ ಬರೋಕ್ಕೆ ಮುಂಚೆನಾದರೂ ತೆಗಿಬೋದು. ಎರಡೂ ಫೈನ್, ಬಟ್ ಅದು ಬೇಯಿಸಿಲ್ಲ ಅಂದರೆ ನೀಟಾಗಿ ಮಾಡೋಕ್ಕಾಗಲ್ಲ. ಆ ಹಲಸಿನಕಾಯಿನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು, 1.5 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದೇ ಒಂದು ಪಿಂಚಷ್ಟು ಫುಡ್ ಕಲರ್ ತೊಗೊಂಡಿದ್ದೀನಿ. ಕಬಾಬ್ ಪೌಡ್ರೆಲ್ಲ ಹಾಕ್ತಾ ಇಲ್ಲ ಅಲ್ವಾ ನಾವು. ಸೊ ಮನೇಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 1.5 ಟೇಬಲ್ ಸ್ಪೂನಷ್ಟು ಮೈದಾ ಮತ್ತು ಕಾರ್ನ್ಫ್ಲೋರ್ ಎರಡೂ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಈ ಕರ್ಬೇವಿನ ಸೊಪ್ಪು ಬಂದ್ಬಿಟ್ಟು ನಮಗೆ ಗಾರ್ನಿಷಿಂಗಿಗೆ. ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡು ಒಂದು ಬೌಲ್ಗೆ ಅದೇನು ಬೇಯಿಸಿಟ್ಕೊಂಡಿದ್ವಿ ಆ ಹಲಸಿನಕಾಯಿನ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೋಡಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಒಂದು ಬೌಲಲ್ಲಿ ಹಾಕಿ, ಏನಕ್ಕೆ ಅಂದರೆ ಮ್ಯಾರಿನೇಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತಲ್ವ, ಅದಕ್ಕೋಸ್ಕರ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಿಂಚಷ್ಟು ಇದು ತೊಗೊಂಡಿದ್ನಲ್ವ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಬಂದುಬಿಟ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಎರಡನ್ನೂ ತೊಗೊಂಡಿದ್ದೀನಿ. ಏನಕ್ಕಂದರೆ ಅದು ಕೋಟಿಂಗ್ ಆಗಬೇಕಲ್ವ, ನೀಟಾಗೆ ಬೈಂಡಿಂಗ್ ಆಗೋಕ್ಕೋಸ್ಕರ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಎರಡೂ ತೊಗೊಂಡಿದ್ದೀನಿ. ಎರಡನ್ನೂ ತೊಗೊಂಡು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಮಿಕ್ಸಿಂಗ್ ಪ್ರೊಸೆಸ್ಸೇ ಇಂಪಾರ್ಟೆಂಟು. ನಾವು ಬೇಯಿಸಿರ್ತೀವಲ್ಲ, ಸ್ವಲ್ಪ ಸಾಫ್ಟ್ ಇರುತ್ತೆ ಅದು. ನಾವು ತುಂಬ ರಫ್ ಯೂಸ್ ಮಾಡಿದರೆ ಅದು ಎಲ್ಲ ಕಳ್ಚ್ಕೊಳ್ಳೋ ಥರ ಆಗುತ್ತೆ. ಸೊ ನಿಧಾನಕ್ಕೆ ಬೈಂಡಿಂಗ್ ಮಾಡಬೇಕು. ಈ ಬೈಂಡಿಂಗ್ ಮಾಡೋದ್ರಿಂದ ಒಂದು ಒಳ್ಳೆ ಸೇಮ್ ಲೈಕ್ ಕಬಾಬ್ ಥರನೇ ಅನಿಸುತ್ತೆ ನಿಮಗೆ ನೋಡುವಾಗ. ಅದ್ರ ಜೊತೆ ಮೀನ್ವೈಲ್ ನಾನು ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ. ಎಣ್ಣೆ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಕಬಾಬ್ನ ಬೇಯಿಸ್ಕೊಳ್ಳೋಕ್ಕೆ, ಡೀಪ್ ಫ್ರೈ ಮಾಡಬೇಕಲ್ವ, ಅದಕ್ಕೆ ಎಣ್ಣೆ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿಯಾಗಿರೋಂಥ ಎಣ್ಣೆಗೆ ಒಂದೊಂದೇ ಕಬಾಬ್ನ ತೊಗೊಂಡು ಹಾಕ್ತಾಯಿದ್ದೀನಿ. ಇವಾಗ ನೀವು ನೋಡ್ತಿರ್ಬೋದು, ನಾನೇನು ಕಬಾಬ್ ಪೇಸ್ಟ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಕಬಾಬ್ ಹಾಕಿ 1 ನಿಮಿಷ, ಅಂದರೆ ಲೈಕ್ ಅದು ಹಾಕಿದ ತಕ್ಷಣವೇ ತೆಗಿಬಾರ್ದು, 1-2 ನಿಮಿಷ ನೀಟಾಗಿ ಫ್ರೈ ಆಗಬೇಕು. ಆವಾಗ ಅದು ತಳ ಬಿಡುತ್ತೆ. ಆವಾಗ ತೊಗೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಈ ಕಬಾಬ್ನ 10 ಮಿನಿಟ್ಸ್ ಮ್ಯಾರಿನೇಟ್ ಆಗಿ ಸೆಟ್ ಆಗೋಕ್ಕೆ ಇಡಬೇಕು. ನೀಟಾಗಿ ಸೆಟ್ ಆಗುತ್ತೆ, ಅದಾದಮೇಲೆ ಎಣ್ಣೆಗೆ ಹಾಕ್ಕೊಳ್ಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ನಾನು ಈ ಕನ್ಸಿಸ್ಟೆನ್ಸಿಗೆ ಡೀಪ್ ಫ್ರೈ ಮಾಡಿದ್ದೀನಿ, ನೀವು ನೋಡ್ತಿರ್ಬೋದು. ಡೀಪ್ ಫ್ರೈ ಮಾಡಿದ್ದೀನಿ. ಮಾಡಿರೋಂಥದ್ದನ್ನ ನೆಕ್ಸ್ಟ್ ಸೆಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಂದು ಟಿಶ್ಯೂ ಪೇಪರ್ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ, ಟಿಶ್ಯೂ ಹಾಕೋದ್ರಿಂದ ಆಯಿಲೆಲ್ಲ ಟಿಶ್ಯೂಗೆ ಬಿಡುತ್ತಲ್ವ, ಸೊ ಆಯಿಲ್ ಸ್ವಲ್ಪ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಬ್ಯಾಚು ಅಷ್ಟೇ, ಒಂದೊಂದೇ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡಿರೋ ಅಂಥ ಕಬಾಬ್ ಏನಿರುತ್ತೆ ನೀಟಾಗೆ ಫ್ರೈ ಆಗಬೇಕು ಒಳಗಡೆ ಎಲ್ಲ. ಅದು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ಜಾಸ್ತಿ ಅನಿಸುತ್ತೆ. ನಾನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಮಾಡಿ, ಮೀಡಿಯಮ್ ಆದರೂ ಓಕೆ. ಬಟ್ ಅದು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ತಿದ್ದೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ, ಸೀದೋಗ್ಬಿಡುತ್ತೆ ಬೇಗ, ಒಳಗಡೆ ಎಲ್ಲ ಬೆಂದಿರಲ್ಲ ಅಲ್ವಾ, ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಕಬಾಬ್ಗೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪಿಂದ ಗಾರ್ನಿಷ್ ಮಾಡಬೇಕಲ್ಲ, ಅದನ್ನು ಎಣ್ಣೆಲಿ ಹಾಕಿ ಕರ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ನೋಡ್ತಿರ್ಬೋದು. ಇವಾಗ ಸಪ್ರೇಟ್ ಮಾಡಿ ಇಟ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ನ, ಅದರಲ್ಲಿ ನಾವು ಇವಾಗ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಮೇಲ್ಗಡೆ ಸ್ವಲ್ಪ ಗಾರ್ನಿಷ್ ಮಾಡಬೇಕು. ಕಾಣಿಸೋದ್ರಿಂದ ಹಂಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಲೈಕ್ ನಾವು ಕಬಾಬ್ ಎಲ್ಲ ಹೆಂಗೆ ಮಾಡ್ತಾರೆ ನಾವು ಅದೇ ಥರ ಕಾಣಿಸುತ್ತೆ. ಟೇಸ್ಟ್ ವೈಸು ನನಗೆ ನಾನ್ ವೆಜಿಟೇರಿಯನ್ದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇದು ಮಾತ್ರ ಆಸಮಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡ್ತಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್.
ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹಲಸಿನಕಾಯಿ ಕಬಾಬ್ನ. ಏನೋ ಅಮ್ಮ ಕಳಿಸಿದ್ರು ಊರಿಂದ, ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಬನ್ನಿ ಇವಾಗ ಪೂರ್ವಿಗೆ ಕೊಡೋಣ, ನೋಡೋಣ ಏನು ಹೇಳ್ತಾನೆ ಅಂತ. ಪೂರ್ವಿ ಟೇಸ್ಟ್ ಮಾಡು. ಹೇಗಿದೆ ಟೇಸ್ಟು? ಸೂಪರಾ? ಖಾರ ಆಗೈತಾ? ಅದು ಹಲಸಿನಕಾಯಿ ಬರುತ್ತಲ್ಲ ಊರಲ್ಲಿ, ಅದು ಎಳೆದು ತೊಗೊಂಡ್ಬಂದು ಕಬಾಬ್ ಮಾಡಿದ್ದೀನಿ. ಚೆನ್ನಾಗೈತಾ? ಥ್ಯಾಂಕ್ಸ್ ಬಂಗಾರಿ, ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಒಳ್ಳೆ ವೀಡಿಯೋಸ್ನ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಬಾಯ್ ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್.